ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಏಮ್ಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಒಟ್ಟು 3501 ಜನಕ್ಕೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಯಾವ್ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ. ಸೊ ಇದ್ರದ್ದು ತುಂಬ ಕಾಲೇಜ್ಗಳಿದೆ, ಹಾಸ್ಪಿಟಲ್ಗಳಿರುತ್ತೆ. ಅದರಲ್ಲಿ ತುಂಬ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ತುಂಬ ಪೋಸ್ಟ್ಗಳಿದೆ. ಅಸಿಸ್ಟೆಂಟ್ ಡಯಟಿಷಿಯನ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಇದಕ್ಕೆ BSc MSc ಮಾಡಿರಬೇಕು. ಡಯಟಿಷಿಯನ್ಗೆ MSc. ಇನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಸಿಸ್ಟೆಂಟ್, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಡಿವಿಷನ್ ಕ್ಲರ್ಕ್, ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಇದಕ್ಕೆ ಡಿಗ್ರಿ ಬೇಕು. ಇನ್ನು ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್, ಜೂನಿಯರ್ ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಇದಕ್ಕೆ BE BTech ಗ್ರ್ಯಾಜುಯೇಷನ್ ಆಗಿರಬೇಕು. ಇನ್ನು ಆಡಿಯೋಲಜಿಸ್ಟ್, ಇದಕ್ಕೆ ಡಿಪ್ಲೊಮೊ BSc ಡಿಗ್ರಿ ಇದಾಗಿರಬೇಕು. ಇನ್ನು ಆಡಿಯೋಮೀಟರ್ ಟೆಕ್ನಿಷಿಯನ್ ಡಿಪ್ಲೊಮೊ ಡಿಗ್ರಿ. ಇನ್ನು ಟೆಕ್ನಿಷಿಯನ್ ಅಸಿಸ್ಟೆಂಟ್ ಡಿಗ್ರಿ BSc. ಎಲೆಕ್ಟ್ರಿಷಿಯನ್, ಲೈನ್ಮ್ಯಾನ್, ವೈರ್ಮ್ಯಾನ್ಗೆ 10th ITI ಡಿಪ್ಲೊಮೊ ಆಗಿರಬೇಕು. ಇನ್ನು ಗ್ಯಾಸ್ ಸೂಪರ್ವೈಸರ್ಗೆ 12th, ಪಂಪ್ ಮೆಕ್ಯಾನಿಕ್ಕಿಗೆ ITI ಡಿಪ್ಲೊಮೊ ಆಗಿರಬೇಕು. ಇನ್ನು ಮ್ಯಾನಿಫೋಲ್ಡ್ ರೂಮ್ ಅಟೆಂಡೆಂಟ್, ಮ್ಯಾನಿಫೋಲ್ಡ್ ಟೆಕ್ನಿಷಿಯನ್, ಇದಕ್ಕೆ 12th ಪಾಸ್ ಆಗಿರಬೇಕು. ಇನ್ನು ಅಸಿಸ್ಟೆಂಟ್ ಲಾಂಡ್ರಿ ಸೂಪರ್ವೈಸರ್ 12th ಡಿಪ್ಲೊಮೊ, OT ಅಸಿಸ್ಟೆಂಟ್ಗೆ 10th 12th, ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ಗೆ 12th BSc, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಗೆ 12th ಡಿಪ್ಲೊಮೊ, ಫಾರ್ಮಸಿಸ್ಟ್ ಗ್ರೇಡ್ 2 ಡಿಪ್ಲೊಮೊ. ಈ ರೀತಿ ತುಂಬ ಪೋಸ್ಟ್ಗಳಿದೆ. 10th 12th ITI ಡಿಪ್ಲೊಮೊ, ಡಿಗ್ರಿ ಎಲ್ಲದಕ್ಕೂ ಕೂಡ ಪೋಸ್ಟ್ಗಳಿದೆ. ಇದನ್ನ ಇಲ್ಲಿ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಬಂದು ನೀವು ನೋಡ್ಕೋಬೋದು. ಇಲ್ಲಿ ಎಲ್ಲ ಪೋಸ್ಟ್ಗಳದ್ದು ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಯಾವ್ದ್ಯಾವುದು ಎಷ್ಟೆಷ್ಟು, ಆ ಥರ ಯಾವುದ್ಯಾವುದಕ್ಕೆ ವ್ಯಾಕೆನ್ಸಿ ಇದೆ, ಯಾವುದ್ಯಾವುದಕ್ಕೆ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಇದಕ್ಕೆ ಎಷ್ಟೆಷ್ಟು ಪೋಸ್ಟ್ಗಳಿದೆ, ಎಷ್ಟೆಷ್ಟು ಏಜ್ ಲಿಮಿಟ್ ಅಂತಲೂ ಕೊಟ್ಟಿದ್ದಾರೆ. ಡಯಟಿಷಿಯನ್ಗೆ 9 ಪೋಸ್ಟು, 35 ಏಜ್ ಲಿಮಿಟ್. ಡಯಟಿಷಿಯನ್ಗೆ 13, ಏಜ್ ಲಿಮಿಟ್ 18ರಿಂದ 35. ಇದೇ ರೀತಿ ತುಂಬ ಎಲ್ಲ ಓಪನಿಂಗ್ಸ್ ಇದೆ. ಅದರದ್ದೆಲ್ಲ ವ್ಯಾಕೆನ್ಸಿಗಳನ್ನ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎಲೆಕ್ಟ್ರಿಷಿಯನ್ಗೆ 6, ಲೈನ್ಮ್ಯಾನ್ಗೆ 1, ವೈರ್ಮ್ಯಾನ್ಗೆ 11, ಗ್ಯಾಸ್ ಸೂಪರ್ವೈಸರ್ಗೆ 1, ಪಂಪ್ ಮೆಕ್ಯಾನಿಕ್ಕಿಗೆ 1, ಮ್ಯಾನಿಫೋಲ್ಡ್ ಟೆಕ್ನಿಷಿಯನ್ಗೆ 6, ಅಸಿಸ್ಟೆಂಟ್ ಲಾಂಡ್ರಿ ಸೂಪರ್ವೈಸರ್ 9, OT ಅಸಿಸ್ಟೆಂಟ್ 120. ಈ ರೀತಿ ಎಲ್ಲ ತುಂಬ ಪೋಸ್ಟ್ಗಳಿದೆ. ಅದಕ್ಕೆಲ್ಲ ಮಿನಿಮಮ್ 18ರಿಂದ 35 ಏಜ್ ಲಿಮಿಟ್, 40 ಏಜ್ ಲಿಮಿಟ್, ಈ ಥರ ಎಲ್ಲ ಇದೆ ನೋಡಿ. ಇದನ್ನು ನೋಡ್ಕೊಳ್ಳಿ. ಏಕೆಂದರೆ ಇಲ್ಲಿ ತುಂಬ ಪೋಸ್ಟ್ಗಳಿದೆ. ಎಲ್ಲದನ್ನೂ ಹೇಳ್ತಾ ಹೋದರೆ ಸುಮ್ಮನೆ ನಿಮಗೂ ಕನ್ಫ್ಯೂಷನ್ ಆಗುತ್ತೆ ಮತ್ತು ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೇನಾದರೂ ಈ ಪೋಸ್ಟ್ಗಳಲ್ಲಿ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದರೆ ಅದನ್ನ ನೀವು ಇಲ್ಲಿ ಬಂದು ನೋಡ್ಕೋಬೋದು. ಮೇಯ್ನ್ ಥಿಂಗ್, ಏಮ್ಸಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದರೆ, ನಿಮಗೆ ಕ್ವಾಲಿಫಿಕೇಷನ್ ಇದ್ದರೆ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂತ ನೋಡಿಕೊಂಡು ಅದಕ್ಕೆ ಅಪ್ಲೈ ಮಾಡಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ OBCಗೆ 3 ವರ್ಷ, SC STಗೆ 5 ವರ್ಷ, PWDಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡಿದ್ರೆ PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇಲ್ಲ. SC ST EWSಗೆ 2400 ಅಪ್ಲಿಕೇಶನ್ ಫೀ. ಇನ್ನು ಜನರಲ್ OBCಗೆ 3000 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಮುಖಾಂತರನೇ ಕಟ್ಬೋದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ಸು ಕಂಪ್ಯೂಟರ್ ಬೇಸ್ಡ್ ಟೆಸ್ಟು, ಸ್ಕಿಲ್ ಟೆಸ್ಟು, ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಎಕ್ಸಾಮಿನೇಷನು, ಇಂಟರ್ವ್ಯೂ ಇದೆಲ್ಲ ಮಾಡಿ ತಗೊಂತಾರೆ. ಇನ್ನು ಇದಕ್ಕೆಲ್ಲ ಒಳ್ಳೊಳ್ಳೆ ಸ್ಯಾಲ್ರಿನೇ ಇದೆ. ನೀವು ನೋಡ್ತಾ ಇರ್ಬೋದು. 25,000ದಿಂದ 81,000, 29,000ದಿಂದ 92,000, ಈ ಥರ ಎಲ್ಲ ಪೋಸ್ಟ್ಗಳಿಗೂ ನೋಡಬೇಕು ಅಂದರೆ ಇದರಲ್ಲಿ ನೋಡ್ಬೋದು. ಇಲ್ಲಿ ಯಾವ್ಯಾವ ಇದಕ್ಕೆ ಪೋಸ್ಟಿಂಗ್ ಇರುತ್ತೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಕರ್ನಾಟಕದಲ್ಲೂ ತುಂಬ ಪೋಸ್ಟಿಂಗ್ಗಳಿದೆ. ಸೊ ಕರ್ನಾಟಕದಲ್ಲೂ ಪೋಸ್ಟಿಂಗ್ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಬಂದು 12/7/2025ಕ್ಕೆ ಶುರುವಾಗಿದೆ. 31 ಜುಲೈ 2025ಕ್ಕೆ ಎಂಡ್ ಆಗುತ್ತೆ. ಅಪ್ಲಿಕೇಶನ್ ಹೇಗೆ ಹಾಕೋದು ಅಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಹಾಕೋದಿರುತ್ತೆ. ಸೊ ಯಾರೆಲ್ಲ ಏಮ್ಸಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದೀರಾ ಅವರು ಅಪ್ಲೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಇಷ್ಟ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.